ನಿನಗೆ ಒಡ ಹುಟ್ಟಿದವರಾಗದೇ ಇರಬಹುದು. ಆದ್ರೆ ನಿನ್ನನ್ನು ಸಾಕಿ ಬೆಳೆಸಿರೋ ಅಣ್ಣ ಅಲ್ವಾ? ಸಾಕಿ ಬೆಳೆಸಿದ ಅಣ್ಣನಿಗೆ ಕೆನ್ನೆಗೆ ಎಡೆಯೇಟು ಹೊಡೆದು ಬುದ್ಧಿ ಹೇಳೋ ಅಧಿಕಾರ ಕೂಡ ಇಲ್ವೇನಮ್ಮ? ತನ್ನ ತಂಗಿ ದಾರಿ ತಪ್ಪುತ್ತಿದ್ದ ಅಂತ ಗೊತ್ತಾದ್ಮೇಲೆ ಒಂದು ನಾಲ್ಕು ಮಾತುಗಳನ್ನ ಆಡಿರಬಹುದು. ಅಷ್ಟಕ್ಕೆ ನೀನು ಅಂತಹ ಕರುಣಾ ಸಾಗರನಿಗೆ ಬಾಯಿಗೆ ಬಂದಂತೆ ಮಾತನಾಡಿ ನೀನು ನನ್ನ ಅಣ್ಣನೇ ಅಲ್ಲ ಅಂತ ಅಷ್ಟೊಂದು ಹಗುರವಾಗಿ ಮಾತನಾಡಿದೆಯಲ್ಲ. ನೀನು ಹಾಗೆ ಮಾತನಾಡಿದ್ದಕ್ಕೆ ಅವರು ನಿನ್ನ ಕೆನ್ನೆಗೆ ಹೊಡೆದಿದ್ದಕ್ಕೆ ಮನೆಗೆ ಬಂದು ಬಿಕ್ಕಿ ಬಿಕ್ಕಿ ಹತ್ತಾರಮ್ಮ. ಅಲ್ಲದೆ ಇನ್ನೇನು ಮಾಡ್ತಾರೆ? ಅವ್ರಿಗೆ ಗೊತ್ತಿಲ್ಲ ಅವರನ್ನ ಹೆತ್ತವ್ರು ಯಾರು ಅಂತ. ನಾದಿನಿ, ನಾಲಿಗೆ ಸ್ವಲ್ಪ ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡು. ನನ್ನವ್ರಿಗೆ ಹೆತ್ತವರು ಯಾರು ಅಂತ ಗೊತ್ತಿಲ್ಲದೆ ಇರಬಹುದು. ಬೀದಿಯಲ್ಲಿ ಬಿಕ್ಕಿ ಬಿಕ್ಕಿ ಅಳುತ್ತಿರೋ ಮಗುವನ್ನು ಕೈಯಲ್ಲಿ ಎತ್ತಿಕೊಂಡು ಬಂದು ಸಾಕಿ ಸಲಹೆದವರು ನಿನ್ನ ಹೆತ್ತವರು. ಅವರು ಮಹಾಪುಣ್ಯವಂತರು. ಮಕ್ಕಳಿಲ್ಲದ ತಮಗೆ ಮಗು ಸಿಕ್ಕಿದೆ ಅನ್ನೋ ಖುಷಿಯಲ್ಲಿರುವಾಗ ನಿನ್ನನ್ನ ಭೀಮರಾಯನಿಗೆ ಜನ್ಮ ಕೊಟ್ಟು ಬೈಕ್ ಆಕ್ಸಿಡೆಂಟ್ನಲ್ಲಿ ನಿನ್ನ ತಂದೆ ತಾಯಿ ತೀರಿ ಹೋದರು. ಅಂದಿನಿಂದ ಇಂದಿನವರೆಗೂ ನನ್ನವರೇ ನಿನಗೆ ತಂದೆ ತಾಯಿಯಾಗಿ ನೀವೇ ತಮಗೆ ಒಡ ಹುಟ್ಟಿದ ಸಹೋದರಿಯರು ಅಂತ ತಿಳಿದುಕೊಂಡು ಇಲ್ಲಿವರೆಗೂ ನಿಮ್ಮನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದವರು ನನ್ನವರು. ಹೌದು ಹೌದು, ದೊಡ್ಡವರನ್ನಾಗಿ ಮಾಡಿದಕ್ಕೆ ಹೃದಯ ಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ. ಆದ್ರೆ ನನ್ನ ವಿಷಯಕ್ಕೆ ಬಂದ್ರೆ ನಾನು ಮಾತ್ರ ಸುಮ್ಮನಿರಲ್ಲ. ಏನ್ ಮಾಡ್ತೀಯಮ್ಮ? ಏನ್ ಮಾಡ್ತೀನ? ಒತ್ತು ಮನೆಯಿಂದ ಹೊರಗೆ ಹಾಕ್ತೀನಿ. ಯಾಕಮ್ಮ? ಯಾಕೆ ನೀನು ಹೀಗಾದ? ಯಾಕೆ ರೀತಿ ಮಾಡ್ತಾ ಇದೀಯಾ? ಇದು ನೀನಾಡೋ ಮಾತಾ? ಅಣ್ಣ ಬುದ್ಧಿ ಹೇಳಿದಕ್ಕೋಸ್ಕರ ಇಂಥ ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೇದಲ್ಲಮ್ಮ, ಒಳ್ಳೇದಲ್ಲ. ಒಳ್ಳೇದು ಕೆಟ್ಟದ್ದು ಈ ನನ್ನ ಹೃದಯ ದೃಷ್ಟಿಯಲ್ಲಿ ಇಲ್ವೇ ಇಲ್ಲ. ಅಂದ ಮೇಲೆ ಈ ಮನೆ ಮಾತ್ರ ನನ್ನದು. ಹೌದಮ್ಮ, ದೇವರಾಣಿಗೂ ಇದು ನಿಮ್ಮ ಮನೆ. ನಿಮ್ಮನೆ ಅಲ್ಲ ಅಂತ ನಾವೇನು ಹೇಳಿಲ್ವಲ್ಲ.